ಹಲೋ ನಮಸ್ತೆ ಫಿಲ್ಮಿ ಎರಡು ರಾಕ್ಸ್ಗೆ ಸ್ವಾಗತ. ಯಾರಲ್ಲಿ ವಿಡಿಯೋ ನೋಡ್ತಿದ್ದೆ ಖಂಡಿತವಾಗಿ ನಮ್ಮನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ರೀತಿ ಲೈಕ್ ಮಾಡಿದ ಕಮೆಂಟ್ ಕೂಡ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಈ ಫಿಲ್ಮಿ ಎರಡು ರಾಕ್ಸ್ ಚಾನಲ್ಗೆ ತಪ್ಪದೇ ಹೊಸದಾಗಿ ಬಂದಿದ್ದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಅಂತೂ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ದೊಡ್ಡ ಮಟ್ಟದ ಒಂದು ಪ್ರಭಾಸ್ ನಟರಲ್ಲಿ ಸೌತ್ ಇಂಡಿಯಾದಲ್ಲಿ ನಟರಲ್ಲಿ ಕೂಡ ಒಬ್ಬರು ಅಂತಲೇ ಹೇಳೋದ್ರಿಂದಲೇ ಇಷ್ಟಪಡ್ತೀನಿ. ಯಾಕೆಂದರೆ ಇತ್ತೀಚೆಗೆ ಒಂದು ಹರ್ಷದ್ ವಾರ್ಸಿರವರ ಒಂದು ಸೋಷಲ್ನ ಒಂದು ಮೀಡಿಯಾ ಮೂಲಕ ಒಂದು ಕಮೆಂಟನ್ನು ಖಂಡಿತವಾಗಿಯೂ ಒಂದು ಪ್ರಭಾಸ್ ರವರು ಒಂದು ಜೋಕರ್ ಥರ ಇದ್ದಾರೆ ಕಲ್ಕಿಯಲ್ಲಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಲೇ ಹೇಳೋದ್ರಿಂದಲೇ ಇಷ್ಟಪಡ್ತೀನಿ. ಅದೇ ಒಂದು ರಿಯಾಕ್ಷನ್ಗೆ ಒಂದು ನಟ ವಿಕ್ರಮ್ ರವರು, ತೆಲುಗಿನ ಒಂದು ವಿಕ್ರಮ್ ವೀರವರು ಖಂಡಿತವಾಗಿ ಇದಕ್ಕೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಯಾಕೆಂತ ಹೇಳಿದರೆ ತೆಲುಗಿನ ಒಂದು ದೊಡ್ಡ ಸ್ಟಾರ್ನಲ್ಲಿ ಪ್ರಭಾಸ್ ರವರು ಕೂಡ ಒಬ್ಬರು ಅಂತಲೇ ಹೇಳ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ. ಎಷ್ಟರ ಮಟ್ಟಿಗೆ ಒಂದು ಸಪೋರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದರೆ ಏನೇ ಇರಲಿ ಇವರ ಆ್ಯಕ್ಷನ್ ಭರಿತ ಮೂವಿ, ಎಷ್ಟು ಮೂವಿ ತುಂಬಾ ಅಂದರೆ ತುಂಬ ಮೂವಿ ಇವರ ಒಂದು ದೊಡ್ಡ ಮಟ್ಟಿಗೆ ಹಿಟ್ ಆಗಿದೆ ಅಂತಲೇ ಹೇಳೋದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಎಷ್ಟು ಸಾವಿರ ಕೋಟಿ ಕಲೆಕ್ಷನ್ ಪ್ರಭಾಸ್ ಮೂವಿನಲ್ಲಿ ನಡೆದಿದೆ ಅಂತಲೇ ಹೇಳೋದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅಷ್ಟರ ಮಟ್ಟಿಗೆ ಟ್ರೆಂಡ್ ಹುಟ್ಟಿ ಹಾಕಿದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಭಾಸ್ ಇರ್ಬೋದು, ಪ್ರಭಾಸ್ ರವರ ಕಲ್ಕಿ ಮೂವಿ ಇರ್ಬೋದು, ಬಾಹುಬಲಿ 2 ಮೂವಿ ಇರ್ಬೋದು, ಸಲಾರ್ ಇರ್ಬೋದು, ಒಂದು ಉತ್ತಮವಾದ ಕಲೆಕ್ಷನ್ ಅಂತ ಈ ಮೂವಿ ಮಾಡಿದೆ ಅಂತಲೇ ಹೇಳೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಕೂಡ ನನ್ನ ಫೇವ್ರೆಟ್ ನಟರಲ್ಲಿ ಕೂಡ ವಿಕ್ರಮ್ ಕೂಡ ಒಬ್ಬರು ಅಂತಲೇ ಹೇಳೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ವಿಕ್ರಮ್ ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಡುವಾಗಲೂ ಖಂಡಿತವಾಗಿ ತುಂಬ ಆಲೋಚನೆ ಮಾಡಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಈ ಸ್ಟೇಟ್ಮೆಂಟ್ನಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಸ್ಟೇಟ್ಮೆಂಟ್ ಪ್ರಭಾಸ್ ಅವರಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳುವುದು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಎಷ್ಟರ ಮಟ್ಟಿಗೆ ಒಂದು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಯಾಕಂತ ಹೇಳಿದರೆ ಮಾಮೂಲು ನಟ ಆಗಿದ್ದರಿಂದ ಖಂಡಿತವಾಗಿಯೂ ಯಾವುದೇ ಒಂದು ಮೂವಿ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿಯೂ ಎಷ್ಟು ಸಾವಿರ ಕೋಟಿಗಳ ಕಲೆಕ್ಷನ್ನು ತುಂಬ ಮೂವಿಗಳ ಮೂಲಕ ಮಾಡಿ ತೋರಿಸಿದ್ದಾರೆ ಅಂತ ಹೇಳುವುದು ಅಂತ ಇಷ್ಟಪಡ್ತೇನೆ. ಅಷ್ಟರ ಮಟ್ಟಿಗೆ ವಿಕ್ರಮ್ ರವರು ಕೂಡ ಒಂದು ಸಪೋರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ವಿಕ್ರಮ್ ರವರ ಮೂವಿ ಕೂಡ ಇರ್ಬೋದು, ತುಂಬಾ ಅಂದರೆ ತುಂಬ ಮೂವಿ ದೊಡ್ಡ ಮಟ್ಟಿಗೆ ಆ್ಯಕ್ಷನ್ ಮೂವಿ ಇರ್ಬೋದು. ಅದೇ ರೀತಿ ಇವರ ನಟನೆಯಲ್ಲಿ ಕೂಡ ಒಂದು ಯಾವುದೇ ಒಂದು ನಟನೆಯ ಒಂದು ಸೀನರಿ ಕೊಟ್ಟು ಅದಕ್ಕೆ ಜೀವ ಕೊಟ್ಟು ತುಂಬ ಬಲ್ಲಂಥ ಒಂದು ನಟರಲ್ಲಿ ಕೂಡ ವಿಕ್ರಮ್ ರವರು ಕೂಡ ಒಬ್ಬರು ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಈ ಸ್ಟೇಟ್ಮೆಂಟಿಂದ ಖಂಡಿತವಾಗಿ ಪ್ರಭಾಸ್ ಅಭಿಮಾನಿಗಳು ತುಂಬಾ ಅಂದರೆ ತುಂಬ ಉತ್ಸಾಹಕರಾಗಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಇದರ ಮಟ್ಟಿಗೆ ಒಂದು ಬಾಲಿವುಡ್ನ ಒಂದು ಕೆಲವು ಫ್ಯಾನ್ಸ್ನವರಿಗೆ ಖಂಡಿತವಾಗಿ ಇದಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಅಂತಹ ಒಂದು ಸ್ಟೇಟ್ಮೆಂಟನ್ನು ಹರ್ಷದ್ ವಾರ್ಸಿ ಅವರು ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆ ವಿಕ್ರಮ್ ಅವರು ಪ್ರಭಾಸ್ ಅವರಿಗೆ ಸಪೋರ್ಟ್ ಮಾಡಿ ಒಂದು ಸ್ಟೇಟ್ಮೆಂಟನ್ನು ಖಂಡಿತವಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಖಂಡಿತವಾಗಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿರುವಂಥ ಖಂಡಿತವಾಗಿಯೂ ಜೋಕರ್ ಅಂತೂ ಖಂಡಿತವಾಗಿಯೂ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಖಂಡಿತವಾಗಿ ಅಷ್ಟರ ಮಟ್ಟಿಗೆ ಕೋಟಿ ಕಲೆಕ್ಷನ್ ಮಾಡುವಂಥ ಮೂವಿ ತಂದುಕೊಟ್ಟವರು ಪ್ರಭಾಸ್ ರವರು ಖಂಡಿತವಾಗಿಯೂ ಅಂಥ ಒಂದು ಮಾತನ್ನು ಒಪ್ಪಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ ಇವರ ಒಂದು ಕಾಂಟ್ರವರ್ಷನಲ್ಲಿ ಖಂಡಿತವಾಗಿಯೂ ಎಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾಯಿವೆ ಅಂತ ಹೇಳಿದರೆ ಖಂಡಿತವಾಗಿಯೂ ತುಂಬ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ನಮಗೆ ಖಂಡಿತವಾಗಿಯೂ ನಿಮ್ಮ ಅನಿಸಿಕೆಯನ್ನು ಖಂಡಿತವಾಗಿ ಕಮೆಂಟ್ ಸೆಕ್ಷನ್ ಮೂಲಕ ಕಮೆಂಟ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಫಿಲ್ಮಿನ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಈ ಚಾನಲ್ ಮೂಲಕ ಖಂಡಿತವಾಗಿ ಅಪ್ಡೇಟ್ ಮಾಡ್ತೀನಿ. ತಪ್ಪದೇ ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಖಂಡಿತವಾಗಿ ಅಗತ್ಯ ಇದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.